ಹೆಲೋ ಹಾಯ್. ಸೊ ಇವತ್ತಿನ ವಿಡಿಯೋ ಏನು ಅಂತ ನೋಡ್ತಿದ್ದೀರಾ, ನನ್ನ ಯೂಟ್ಯೂಬ್ ಜರ್ನಿ. ಸೊ ನಾನು ತುಂಬ ಕನ್ಫ್ಯೂಷನ್ ಇಟ್ಕೊಂಡು ತುಂಬ ಏನೇನೋ ಮಿಸ್ಟೇಕ್ಸ್ ಅಂದರೆ ವೀಡಿಯೋಸ್ ಮಾಡೋವಾಗೆಲ್ಲ ಮಿಸ್ಟೇಕ್ಸ್ ಮಾಡಿ ಯಾವ ಥರ ವೀಡಿಯೋ ಮಾಡಬೇಕು ಯಾವ ಥರ ವೀಡಿಯೋ ಮಾಡಬಾರ್ದು ಅಂತ ಗೊತ್ತಿಲ್ಲದೆ ಆಮೇಲೆ ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ನೆಲ್ಲ ನೋಡಿದ್ದಾದಮೇಲೆ ನನಗೆ ಕೆಲವೊಂದು ಐಡಿಯಾಸ್ ಬಂದು ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ. ಸೊ ನನಗೆ ಇಷ್ಟು ದಿವಸ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ, ಯಾರೆಲ್ಲ ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದೀರೋ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಸೊ ಇದೇ ಥರನೇ ನನಗೆ ಸಪೋರ್ಟ್ ಮಾಡಿ. ಸೊ ನನಗೂ ಈ ಥರ ಸಬ್ಸ್ಕ್ರೈಬರ್ಸ್ ಎಲ್ಲ ಆಗೋದಕ್ಕೆ ತುಂಬ ಮುಖ್ಯವಾಗಿ ಒಬ್ಬರಿದ್ದಾರೆ. ಸೊ ಅವರ ಹೆಸರು ನಾನು ಹೇಳ್ತೀನಿ, ಇವಾಗ ಹೇಳಲ್ಲ, ಟೈಮ್ ಬಂದಾಗ ಹೇಳ್ತೀನಿ. ಸೊ ಹಾಗೆ ಇನ್ನೊಂದು ಮೇಯ್ನ್ ಏನಂದರೆ, ನಮ್ಮ ಮನೇಲಿ ನನಗೆ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ. ಅಮ್ಮನೇ ಆಗಿರ್ಬೋದು, ಅಮ್ಮ ಅಂದರೆ ನನ್ನ ಹಸ್ಬೆಂಡ್ ಅಮ್ಮ, ಅವರೇ ಆಗಿರ್ಬೋದು. ನಾನು ಅವ್ರನ್ನ ಯಾವತ್ತೂ ಅತ್ತೆ ಅಂತ ಕರೆದಿಲ್ಲ. ಸೊ ನನ್ನ ಹಸ್ಬೆಂಡೇ ಆಗಿರ್ಬೋದು, ಏನಾರ ಒಂದು ವೀಡಿಯೋಸ್ ಮಾಡಬೇಕು ಅಂತಂದರೆ ಓಕೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಬರ್ತಾರೆ. ಸೊ ನನಗದೊಂದು ಸಪೋರ್ಟ್ ಇದೆ ಆ್ಯಂಡ್ ಖುಷಿ ಇದೆ. ಸೊ ಬೇರೆಯವ್ರ ಥರ ಏನಲ್ಲ ಅಂತ ನನಗೆ ತುಂಬಾ ಖುಷಿ ಇದೆ. ಸೊ ಈ ವಿಡಿಯೋದಲ್ಲಿ ನಾನೇನೇ ಮಾತಾಡಿ ಏನೇ ಮಿಸ್ಟೇಕ್ಸ್ ಇದ್ದರು ಸೊ ಪ್ಲೀಸ್ ಸಾರಿ, ಎಕ್ಸ್ಕ್ಯೂಸ್ ಮಾಡಿ. ಸೊ ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡ್ಕೊಂಬಂದಿದ್ದೀರೋ ನನಗೆ ಮುಂದೇನೂ ಇದೇ ಥರ ನಿಮ್ಮ ಸಪೋರ್ಟ್ ಬೇಕು. ಸೊ ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾರೆಲ್ಲ ಇದ್ದಾರೆ ನನ್ನ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತುಂಬ ಯಾರೇ ಆಗಿರಲಿ, ಏನೇ ಒಂದು ಚಾನಲ್ ಕ್ರಿಯೇಟ್ ಮಾಡಬೇಕು ಅಥವಾ ಏನೇ ಒಂದು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಮಿಸ್ಟೇಕ್ಸ್ ಆಗೋದು ಕಾಮನ್. ಸೊ ಮಿಸ್ಟೇಕೆಲ್ಲ ಆದಮೇಲೆ ಅವರು ಅದನ್ನು ಸರಿ ಮಾಡಿಕೊಂಡ್ರೆ ಬೆಟರ್ ಅಂತ ಹೇಳ್ತೀನಿ. ಸೊ ಕಾದು ನೋಡಬೇಕು, ತುಂಬ ಆತರ ಪಟ್ಟರೆ ಯಾವುದೂ ಸಕ್ಸಸ್ ಆಗಲ್ಲ. ಸೊ ನಾನು ಅಷ್ಟೇ, ನನಗೆ ಸ್ಟಾರ್ಟಿಂಗಲ್ಲಿ 1, 2 ಅಥವಾ 20, 100 ಈ ಥರ ಎಲ್ಲ ಆದಾಗ ಬೇರೆಯವ್ರ ಚಾನಲೆಲ್ಲ ನೋಡಿದಾಗ ನನಗೆ ತುಂಬ ಬೇಜಾರಾಗ್ತಿತ್ತು. ಸೊ ನೋಡಿ ನನಗೆ ಯಾರೂ ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ, ಸೊ ಏನೋ ಮಿಸ್ಟೇಕ್ ಇದೆ. ಸೊ ನಾವೇನು ಮಾಡಬೇಕು, ವೀಡಿಯೋಸ್ ಬೇಗ ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು. ಸೊ ನಾನು ಈ ನಡುವೆ ಯಾವುದೇ ಥರ ವೀಡಿಯೋಸ್ ಅಪ್ಲೋಡೇ ಮಾಡೋಕ್ಕಾಗಿಲ್ಲ. ಬಿಕಾಸ್ ನಾನು ಮಾತಾಡೋದೇ ನಿಮಗೆ ಗೊತ್ತಾಗ್ತಿದೆ, ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ ಆ್ಯಂಡ್ ನನಗೆ ನನ್ನ ಮಗ ಇದ್ದಾನೆ. ಸೊ ಸ್ವಲ್ಪ ಬ್ಯುಸಿ ಇದ್ದೆ, ಟ್ರಿಪ್ ಅದು ಇದು ಅಂತೆಲ್ಲನೂ. ಸೊ ನಾನು ಉಡುಪಿಗೆ ಹೋಗಿರೋದ್ರಿಂದ ಹಿಡಿದು ಆ್ಯಂಡ್ ನಾನು ಸ್ಟಾರ್ಟಿಂಗ್ ವೀಡಿಯೋಸ್ ಎಲ್ಲ ಏನೇನು ಮಾಡಿದ್ದೀನಿ ಅದೆಲ್ಲನೂ ನಾನು ಯೂಟ್ಯೂಬ್ ಜರ್ನಿಯಲ್ಲಿ ಹಾಕಿ ಒಂದು ಬ್ಲಾಗ್ ಥರ ಮಾಡ್ತಿದ್ದೀನಿ. ನಾವು ವೀಡಿಯೋಸ್ ಮಾಡಬೇಕಾದ್ರೂ ಅಷ್ಟೇ, ನಮ್ಮ ಅಕ್ಕಪಕ್ಕ ಯಾರಿದ್ದಾರೆ, ಅಯ್ಯೋ ಅವರೇನು ಅನ್ಕೊತಾರೋ ಇವ್ರೇನು ಅನ್ಕೊತಾರೋ ಅಂತೆಲ್ಲ ನೋಡೋಕೆ ಹೋದರೆ ನಾವು ಯಾವುದೇ ಥರ ವೀಡಿಯೋಸ್ ಮಾಡೋದಕ್ಕಾಗಲ್ಲ. ಜನ ಹೇಗಿದ್ದರೂ ಮಾತಾಡ್ತಾರೆ. ನೋಡಿ ನನ್ನ ಮಗ ಅಂತೂ ತುಂಬ ಖುಷಿಯಾಗಿದ್ದಾನೆ. ಸೊ ನನಗೆ ಇವನ್ ಸಪೋರ್ಟು ಇದೆ ಅಂತಲೇ ಹೇಳ್ಬೋದು. ಸೊ ಸರಿ, ಟಾಪಿಕಿಗೆ ಬರ್ತೀನಿ. ಜನ ಹೇಗಿದ್ದರೂ ಮಾತಾಡ್ತಾರೆ, ಓಕೆನಾ. ನೀವು ಚೆನ್ನಾಗಿದ್ದರೂ ಮಾತಾಡ್ತಾರೆ, ಚೆನ್ನಾಗಿಲ್ಲ ಅಂದರೂ ಮಾತಾಡ್ತಾರೆ, ಚೆನ್ನಾಗಿರೋ ಬಟ್ಟೆ ಹಾಕಿದ್ರು ಮಾತಾಡ್ತಾರೆ, ಚೆನ್ನಾಗಿಲ್ದಿರೋ ಬಟ್ಟೆ ಹಾಕಿದ್ರು ಮಾತಾಡ್ತಾರೆ. ಸೊ ದೇವ್ರು ಕೊಟ್ಟಿರೋದು ಒಂದು ಲೈಫು. ಸೊ ಅದು ನಾನು ಹೇಳೋದೇನೆಂದರೆ, ನಮ್ಮ ಇಷ್ಟದಂತೆ ನಾವು ಬದುಕೋಣ, ಬೇರೆಯವ್ರ ಇಷ್ಟದಂತೆ ನಾವು ಬದುಕೋಣ. ಹಾಗಂತ ನಮಗೆ ನಾವು ತುಂಬ ಹರ್ಟ್ ಮಾಡಿಕೊಂಡು ಬದುಕೋದು ಬೇಡ ಅಂತ ನಾನು ಹೇಳ್ತೀನಿ. ಇನ್ನು ಹೀಗೆ ನನ್ನ ಜರ್ನಿ ಸ್ಟಾರ್ಟ್ ಆದಾಗ ನಾನು ಹೇಳಿದ್ನಲ್ಲ ಆಗಲೇ ತುಂಬ ಇಂಪಾರ್ಟೆಂಟ್ ಪರ್ಸನ್ ಒಬ್ಬರಿದ್ದಾರೆ. ಅವ್ರ ನೇಮ್ ನಾನು ರಿವೀಲ್ ಮಾಡ್ತೀನಿ ಟೈಮ್ ಬಂದಾಗ. ನಿಜವಾಗ್ಲೂ ಅಣ್ಣಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಏನೇ ಅಂದರೆ ಅವ್ರಿಗೆ ಬೇರೆಯವರು ಬೆಳೀಲಿ ಅನ್ನೋ ಒಂದು ಇಂಟೆನ್ಷನ್ ಇದೆಯಲ್ಲ, ನನಗೆ ಅದು ತುಂಬ ಖುಷಿ ಆಯಿತು. ಬೇರೆಯವ್ರು ಹಾಗಲ್ಲ, ನಾವು ಮಾತ್ರ ಬೆಳಿಬೇಕು, ನಾವು ಮಾತ್ರ ಉದ್ಧಾರ ಆಗಬೇಕು ಅಂತ ನೋಡ್ತಾರೆ. ಬಟ್ ಅವ್ರು ಹಾಗಲ್ಲ. ಸೊ ನೀವು ಯಾರೇ ಆಗಲಿ ಅವರ ಸಪೋರ್ಟ್ ಕೇಳಿದರೆ ನಿಮಗೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಇದು ಬಂದು ನಾನು ನನ್ನ ಮಗ ಜೊತೆ ಯೂಟ್ಯೂಬು ಸ್ಟಾರ್ಟ್ ಮಾಡಿದಾಗ, ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡಿದ್ದು ನನ್ನ ಮಗ ಹುಟ್ಟಿದ ಮೇಲೆ. ನಾನು ಹುಟ್ಟೋಕ್ಕೆ ಮುಂಚೆ ಯಾವುದೇ ಥರ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇರಲಿಲ್ಲ. ಚಾನಲ್ ಇತ್ತು, ಬಟ್ ನಾನು ಯಾವುದೇ ಥರ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ಬಟ್ ನನಗೆ ನನ್ನ ಮಗ ಹುಟ್ಟಿದ ಮೇಲೆ ಮಾಡಬೇಕು, ಕೆಲವೊಂದು ವೀಡಿಯೋಸ್ ಎಲ್ಲ ಆಗಬೇಕು ಅನ್ನೋಷ್ಟು ನನಗೆ ಇಂಟ್ರೆಸ್ಟ್ ಬಂತು. ಸೊ ಫಸ್ಟ್ ನಾನು ಮಾಡಿದ್ದೆ ನನ್ನ ಮಗ ಜೊತೆ. ಸೊ ಅದು ವ್ಯೂಸೇ ಚೆನ್ನಾಗಿ ಬಂತು. ಸೊ ನನಗಲ್ಲಿಂದ ಖುಷಿ ಆಯಿತು. ಓಕೆ, ವ್ಯೂಸ್ ಬಂದಿದೆ ಅಂದರೆ ಸಬ್ಸ್ಕ್ರೈಬರ್ಸ್ ಹಾಗೆ ಆಗ್ತಾರೆ ಅಂತ ಅಂದ್ಬಿಟ್ಟು. ಸೊ ಹಾಗೆ ನಾನು ಒಂದು 6 months ಬರ್ಡೇ ಆಗಿರ್ಬೋದು, ಅವನ ಜೊತೆ ಇರೋವಂತಹ ಫೋಟೋಸ್ ಆಗಿರ್ಬೋದು, ಅವನ ಜೊತೆ ಮಾಡಿರುವಂಥ ವೀಡಿಯೋಸ್ ಆಗಿರ್ಬೋದು, ಹಾಗೆ ನನ್ನ ಹಸ್ಬೆಂಡ್, ನನ್ನ ತಮ್ಮ ಗರ್ಲ್ ಫ್ರೆಂಡ್, ಸೊ ಎಲ್ಲರ ಜೊತೆ ಮಾಡಿರೋಂಥ ವೀಡಿಯೋಸ್ನು ಪ್ರತಿಯೊಂದು ಅಪ್ಲೋಡ್ ಮಾಡ್ಕೊಂಬಂದೆ. ಬಟ್ ನನಗೆ ತುಂಬ ಖುಷಿಯಾಗಿದ್ದೇನೆಂದರೆ, ನಾನು ನನ್ನ ಮಗ ಬರ್ಡೇಗಿಂತ ನನ್ನ ಮಗ ಜೊತೆ
ಸ್ಟಾರ್ಟಿಂಗಲ್ಲಿ ಹಾಕಿರೋ ವೀಡಿಯೋಸು ಸಖತ್ ವ್ಯೂಸ್ ಬಂತು. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯಿತು, ಏನಂತ ಗೊತ್ತಿಲ್ಲ. ಮತ್ತು ಇನ್ನೊಂದೇನಂತಂದರೆ ನಾನು ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬ ಮಾಡಿ ದೇವ್ರದ್ದೊಂದು ವೀಡಿಯೋ ಹಾಕಿದ್ದೆ, ಅಂದರೆ ದೇವ್ರದ್ದು ಮಾತ್ರ ವೀಡಿಯೋ ಹಾಕಿದೆ. ಸೊ ಅದು ಅಷ್ಟೇ 1.9K ಏನೋ ಸಮಥಿಂಗ್ ವ್ಯೂಸ್ ಬಂತು. ನನಗದು ತುಂಬ ಖುಷಿ ಆಯಿತು. ಸೊ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನನ್ನ ಚಾನಲ್ನ ಆದಷ್ಟು ಶೇರ್ ಮಾಡಿ. ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು, ಬಾಯ್.